ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ಸೊಪ್ಪೆಲ್ಲ ಕಿತ್ಕೊಳ್ಳೋದಿತ್ತು ಮತ್ತು ಹೊಲ ಚೆಲ್ಲಿದ್ರಲ್ಲ ಅದನ್ನೆಲ್ಲ ತೋರಿಸಿರಲಿಲ್ಲ, ಅದನ್ನೆಲ್ಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದೀನಲ್ಲ, ಅದು ಒಣಗಾನೆ ಸೊಪ್ಪು ಅಂತ. ಅದನ್ನು ಬಸ್ಸಾರು ಮಾಡ್ತಾರೆ, ಮೊಸಪ್ಪಿಗೆ ಹಾಕಲ್ಲ ಅದನ್ನು. ಎಣ್ಣೆ ಸೊಪ್ಪೆಲ್ಲ ಕಿತ್ತಿದಾಗ ತೋರಿಸ್ತೀನಿ, ಅದನ್ನು ಕೂಡ ವಿಡಿಯೋ ಮಾಡಿ ಹಾಕ್ತೀನಿ. ಯಾವಾಗ ಒಂದ್ಸತಿ ವಿಡಿಯೋ ಮಾಡಿ ಹಾಕಿದ್ದೆ, ಬೇಕಿದ್ದರೆ ಚೆಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಗಿಡದಲ್ಲಿ ಮಳೆಯೆಲ್ಲ ಬೀಳ್ತಿತ್ತಲ್ಲ, ಇವಾಗ ತುಂಬ ಹಸ್ರು ಅಂದರೆ ಹಸಿರಾಗಿರುತ್ತೆ. ಇವಾಗ ನಮ್ಮ ಏರಿಯಾ ಅಂದರೆ ನಾವಿರೋಂತಹ ಏರಿಯಾ ಎಲ್ಲ ಹುಲ್ಲೆಲ್ಲ ಬೆಳ್ಕೊಂಡು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸ್ತೈತೆ, ಹಸಿರು ಎಲ್ಲಿ ನೋಡಿದ್ರೂ ಹಸಿರು ಹಸಿರಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಈ ವೆದರು. ಅಂದರೆ ಮಳೆ ಬಿದ್ದರೆ ಚೆನ್ನಾಗಿರಲ್ಲ, ಈ ಥರ ಸ್ವಲ್ಪ ಒಂದೆರಡು ಹನಿ ಹಾಕಿ ಹೋದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅಲ್ಲೆಲ್ಲ ಮಣ್ಣಿರುತ್ತಲ್ಲ, ಅದೆಲ್ಲ ಕಿಸ 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 ಅಂತ ಕಾಲೆಲ್ಲ ಅದ್ರೊಳಗಡೆ ಉತ್ಕೊಬಿಡುತ್ತೆ ನೋಡಿ. ನಾವು ಹೊಲ ಚೆಲ್ಲಿರೋದು ಎಷ್ಟು ಚೆನ್ನಾಗಿ ಪೈರೆಲ್ಲ ಚೆನ್ನಾಗಿ ಬಂದೈತೆ. ಇದು ಸಾಲ ಹಾಕಿದ್ರು, ಆಮೇಲೆ ಕುಂಟು ಹೊಡೆದಿದ್ದು ಎಲ್ಲ ಆಗಿತ್ತು. ಇನ್ನೊಂದ್ಸತಿ ಯಾವಾಗಾರು ಹೊಲ್ದ ಹತ್ರ ಹೋದಾಗ ಕುಂಟು ಹೊಡಿಯೋದು, ಸಾಲ ಹಾಕೋದೆಲ್ಲ ತೋರಿಸ್ತೀನಿ. ಮತ್ತು ಇದು ಎಳ್ಳಿಕಾಯಿ ಗಿಡ ನೋಡಿ, ಒಂದೆರಡು ಎಳ್ಳಿಕಾಯಿ ಬಿಟ್ಟಿತ್ತು. ನಮ್ಮ ಹುಡುಗರು ಕಿತ್ಕೊಂಡ್ಬಂದು ಆಟ ಆಡ್ತಾಯಿದ್ರು ಅಲ್ಲಿ ಹೊಲದಲ್ಲಿ. ನಾನು ಸ್ವಲ್ಪ ಕೆಲಸ ಮಾಡ್ಕೊಳ್ಳೋಣ ಮತ್ತು ಸೊಪ್ಪೆಲ್ಲ ಕಿತ್ಕೊಳ್ಳೋದಿತ್ತಲ್ಲ, ಅದನ್ನೆಲ್ಲ ಕಿತ್ಕೊಳ್ಳೋಣ ಅಂತ ನಾನು ಕಿತ್ಕೊತಾ ಇದ್ದೆ. ನನ್ನ ಮಕ್ಕಳನ್ನ ನೋಡಿಕೊಂಡು ಅವರಿಲ್ಲೆಲ್ಲ ಆಟಾಡ್ತಾಯಿದ್ರು ನೋಡಿ. ಎಷ್ಟು ತುಂಬ ಚೆನ್ನಾಗಿದೆ ಲೊಕೇಶನ್ ಅಂತೂ, ನನಗಂತೂ ತುಂಬ ಇಷ್ಟ ಆಯಿತು. ಅದು ನೋಡ್ತಾ ಇದ್ದರೆ ಇನ್ನೂ ನೋಡ್ತಾ ಇರೋಣ ಅಂತ ಅನಿಸುತ್ತೆ. ನಿಮಗೂ ಕೂಡ ನೋಡ್ತಾ ಇದ್ದರೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರಿಗಾದ್ರೂ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ನಾನು ಹಾಕೋ ವಿಡಿಯೋಸ್ನ ತಪ್ಪದಲ್ಲೇ ನೋಡ್ತಾ ಇರಿ ಫುಲ್ಲು ಕೂಡ. ಮತ್ತು ಸಬ್ಸ್ಕ್ರೈಬ್ ಆಗ್ದಲೇ ಪ್ಲೀಸ್ ಯಾರು ನೋಡಬೇಡಿ, ಸಬ್ಸ್ಕ್ರೈಬ್ ಆಗಿ ನೋಡಿ, ನಮಗೂ ಕೂಡ ಸಪೋರ್ಟ್ ಮಾಡಿ. ಮತ್ತು ಇವಾಗ ಸೊಪ್ಪೆಲ್ಲ ಇದು ತೋರಿಸ್ತಾ ಇದ್ದೀನಲ್ಲ, ಅದು ಒಂದಲ್ಗ ಸೊಪ್ಪು ಅಂತ. ಅದನ್ನು ಮೊಸಪ್ಗೆ ಹಾಕ್ತಾರೆ, ತುಂಬ ಒಳ್ಳೆಯದು. ಮಕ್ಳುಗಳಿಗೆ ಬುದ್ಧಿಶಕ್ತಿ ಕಡಿಮೆ ಇರುತ್ತಲ್ಲ, ಅವರಿಗೆ ಈ ಥರ ಸೊಪ್ಪನ್ನು ಚಟ್ನಿ ಮಾಡಿಕೊಡೋದು, ಅಥವಾ ಮೊಸಪ್ಪಿನ ಜೊತೆ ಅಂದರೆ ಸಾರು ಮಾಡ್ತೀವಲ್ಲ ಅದ್ರ ಜೊತೆ ಸೇರಿಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಮೈಂಡು ಚೆನ್ನಾಗಿ ಫ್ರೆಶ್ ಆಗುತ್ತೆ ಅವಕ್ಕೆ, ಮತ್ತು ಚೆನ್ನಾಗಿ ಓಡುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದೆಲ್ಲ ಆದಮೇಲೆ ನೋಡಿ, ಸ್ವಲ್ಪ ಗಿಡಗಳ್ನೆಲ್ಲ ನೋಡಿರಲಿಲ್ವಲ್ಲ, ಎಷ್ಟೊಂದು ದಿವಸ ಆಗಿತ್ತು. ಅದಕ್ಕೆ ನೋಡೋಣ ಅಂತ ನೋಡ್ತಾ ಇದ್ದೀನಿ. ಅಲ್ಲಿ ನೋಡಿ, ಇದು ನುಗ್ಗೆ ಗಿಡ ಎಲ್ಲ ಬಂದಿತ್ತು, ಅಂದರೆ ಮಳೆ ಬಿತ್ತಲ್ಲ ಅದಕ್ಕೆ ನುಗ್ಗೆಕಾಯಿ ಎಲ್ಲ ಬಂದಿತ್ತು. ಮತ್ತು 2 ಪರಂಗಿ ಹಣ್ಣು ಕೂಡ ಹಣ್ಣಾಗಿತ್ತು, ತೋರಿಸ್ತಾ ಇದ್ದೀನಿ ತಡೀರಿ, ಮತ್ತು ಹತ್ರಕ್ಕೆ ಹೋಗಿ ತೋರಿಸ್ತೀನಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತು ಅಡಿಕೆ ಗಿಡ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು. ಮತ್ತು ಎಲೆ ಅಂಬೆಲ್ಲ ಹಾಕಿದ್ನಲ್ಲ, ಅದನ್ನು ಕೂಡ ತೋರಿಸ್ತೀನಿ. ಕಿತ್ತಿಲ್ಲದೆ ಇರೋದಕ್ಕೆ ತುಂಬ ಚೆನ್ನಾಗಿ ಬಂದೈತೆ. ಮತ್ತು ಇಲ್ಲಿ ಟೊಮೊಟೊ ಹಣ್ಣು ತೋರಿಸ್ತಾ ಇದ್ದೀನಲ್ಲ ನಿಮಗೆ, ಆ ಟೊಮೊಟೊ ಹಣ್ಣನ್ನು ನೋಡಿ, ಸಣ್ಣ ಟೊಮೊಟೊ ಹಣ್ಣು. ಟೊಮೊಟೊ ಗೊಜ್ಜು ಮತ್ತು ಟೊಮೊಟೊ ಸಾಂಬಾರು ಮಾಡ್ತೀವಲ್ಲ, ಅದಕ್ಕೆ ಹುಳಿ ಸಾಂಬಾರಿಗೆ ಹಾಕಿದ್ರೆ ಎಷ್ಟು ರುಚಿಯಾಗಿರುತ್ತೆ ಸಾಂಬಾರು ಅಂದರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಸೇವಂತಿಗೆ ಹೂವು ಈ ಕಲರು ಹಾಕಿದ್ವಿ, ಯೆಲ್ಲೋ ಕಲರ್ ಹಾಕಿಲ್ಲ, ಒಂಥರ ಇದ್ರ ಥರ ಕಲರು, ತುಂಬ ಚೆನ್ನಾಗಿದೆ ಆ ಕಲರು. ಅದಿನ್ನೂ ಬರ್ತಾಯಿಲ್ಲ, ಇನ್ನು ಮೊಗ್ಗು. ಮತ್ತು ರುದ್ರಾಕ್ಷಿ ಮಣಿ ಥರ ಹೂವು ಬರುತ್ತಲ್ಲ, ಆ ಥರದನ್ನ ತೋರಿಸ್ತೀನಿ. ಇದು ರುದ್ರಾಕ್ಷಿ ಹೂವು ಅಂತ ಕೂಗ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಕೂಗ್ತಾರೆ. ನಮ್ಮ ಕಡೆ ಇದನ್ನು ರುದ್ರಾಕ್ಷಿ ಹೂವು ಅಂತಲೇ ಕೂಗೋದು. ಇದು ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಹೊಲದಲ್ಲೆಲ್ಲ ಅಂದರೆ ತೋಟದಲ್ಲೆಲ್ಲ ಸತ್ತಕ್ಕಿ ಹತ್ಕೊಂಡ್ಬಿಟ್ಟಿತ್ತು. ಇದೆಲ್ಲ ಗೆಣಸು. ಅಲ್ಲಿ ಕಾಣಿಸ್ತಾ ಇರೋದು ಅದು ಇದು ಗೆಡ್ಡೆ ಬರುತ್ತಲ್ಲ, ಸುವರ್ಣ ಗೆಡ್ಡೆ, ಅದ್ರದ್ದು ಗಿಡ ಬಂದಿತ್ತು. ಮತ್ತು ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, 2 ಹಣ್ಣಾಗಿದೆ ಪರಂಗಿ ಹಣ್ಣು. ಅದನ್ನು ಕಿತ್ಕೊಂಡು ಮಕ್ಳಿಗೆ ಕೊಡೋಣ ಅಂತ ಕಿತ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ನಮ್ಗೆ ಎಟ್ಕಲ್ಲ, ಅದು ಮರ ಹತ್ಬಿಟ್ಟು ಆಮೇಲೆ ಕಿತ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಮನೆಯವ್ರು ಬಂದಮೇಲೆ ಮರ ಹತ್ತಿಸ್ಬಿಟ್ಟು ಆಮೇಲೆ ಕೀಳಿಸ್ಕೊಳ್ಳೋಣ ಅಂತ ಸುಮ್ಮನಾದೆ. ನೋಡಿ, ಎಷ್ಟೊಂದು ಕಾಯಿ ಬಿಟ್ಟಿತ್ತು. ಇದೂ ಕೂಡ ಇಲ್ಲಿಂದನೇ ಕೆಳಗಡೆಯಿಂದನೂ ಹೊಡಿತಾ ಹೋಗಿರೋದಿದು, ಅಲ್ಲಿಂದನೂ ಅಷ್ಟು ದೊಡ್ಡ ಮರ ಆದ್ರೂ ಇನ್ನೂ ತುಂಬ ಚೆನ್ನಾಗಿ ಹಣ್ಣುಗಳ್ನ ಬಿಡ್ತಾಯಿದೆ. ತುಂಬ ಸ್ವೀಟಾಗೂ ಇರುತ್ತೆ. ನನಗಂತೂ ತುಂಬ ಇಷ್ಟ, ನನ್ನ ಚಿಕ್ಕ ಮಗನಿಗೆ ತುಂಬ ಇಷ್ಟ. ಮತ್ತು ಬದನೇಕಾಯಿ ಒಂದು ಬಿಟ್ಟಿತ್ತು, ಅದನ್ನು ಕೂಡ ವಿಡಿಯೋ ಮಾಡೋಣ ಅಂತ ಮಾಡಿದ್ದೀನಿ. ಬದನೇಕಾಯಿ ಅದು ಒಂದೇ ಬಿಟ್ಟಿದ್ದು. ನಮ್ಮ ಮನೆಯಲ್ಲೇ ಉದ್ದಿನ ಬದನೇಕಾಯಿ ತಂದಿದ್ರು, ಅದನ್ನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ, ಯಾಕೆಂದರೆ ವಿಡಿಯೋ ಸಾನೇ ಲೆಂತ್ ಆಗಿಬಿಡುತ್ತೆ. ಇದೇ ನೋಡಿ ಎಲೆ ಅಂಬು ತುಂಬ ಚೆನ್ನಾಗಿ ಬಂದಿತ್ತೆ ನೋಡಿ.